ನೋಡಿ ಎರ್ಮಾಯಿ ಜಲಪಾತ ನೋಡ್ಕೊಂಡು ಬರಬೇಕಾಗಿದೆ ಈ ಒಂದು ವ್ಯೂ ಸಿಗುತ್ತೆ. ಸೊ ಇಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ನೋಡಿ, ಏನಿದು ಪ್ರೈವೇಟು ಪ್ರಾಪರ್ಟಿ. ಇಲ್ಲೇನಾಗುತ್ತೆ ಅಂದರೆ ನಿಮ್ಮನ್ನ ಗೂಗಲ್ ಮ್ಯಾಪು ಆ ಎರ್ಮಾಯಿ ವಾಟರ್ ಫಾಲ್ಸ್ಗೆ ದಾರಿ ತಪ್ಪಿಸ್ಬಿಡ್ತದೆ. ಸ್ವಲ್ಪ ಬರ್ಬೇಕಾದ್ರೆ ಜೋಪಾನ ಹುಷಾರಾಗಿ ಮಾಡ್ಕೊಂಡು ಬನ್ನಿ, ಏನು ಮಾಡೋಕ್ಕಲ್ಲ, ಅದು ದಾರಿನ ಚೇಂಜ್ ಮಾಡಿಸ್ತದೆ. ವಾವ್, ಇಲ್ಲಿ ಹೋಗ್ಬೇಕಣ್ಣ, ಇಲ್ಲಿ ಹೋಗೋದ ಅಲ್ಲಿ ಹೋಗೋದ ರೈಟಾ? ಸ್ಟ್ರೈಟ್ ಹೋಗ್ಬೇಕಾ? ನೋಡಿ ಹೇಗಿದೆ ಸೇತುವೆ. ಇಲ್ಲ ಅಲ್ಲೊಂದು ಇದು ಸಿಗುತ್ತೆ ಅಲ್ವಾ? ಹಾಂ ಕರೆಕ್ಟ್, ಅಲ್ಲೂ ಹೋಗ್ಬೋದು ಬಟ್ ಬೇಡ. ನಾನು ಬರಬೇಕಾದ್ರೆ ಬೇರೆ ರೂಟಲ್ಲಿ ಹೋದೆ, ಅಲ್ಲೇ ಹೋಗ್ಬೇಕಿತ್ತು ಕಣ. ಇಲ್ಲೂ ಹೋಗ್ಬೋದು, ಯಾಕೆ ಅಚ್ಚುಕಟ್ಟಾಗೆ ಬ್ರಿಡ್ಜ್ ದಾಟ್ಬೋದಿತ್ತಲ್ಲ. ಅಂದರೆ ನಮ್ಗೆ ಗೊತ್ತಿಲ್ವಲ್ಲ ಬಾ, ನಾವೇನು ಮಾಡೋದು. ಓಹೋ, ಅಲ್ಲೇ ಹೋಗ್ಬೋದಿತ್ತು. ಎರ್ಮಾಯಿ ಸ್ವಲ್ಪ ಕೇಳ್ಕೊಂಡು, ಲೋಕಲ್ ಜನನ ಕೇಳ್ಕೊಂಡು ಬನ್ನಿ, ಸ್ವಲ್ಪ ರೂಟು ಚೇಂಜ್ ಆಗುತ್ತೆ. ಕಂಪ್ಲೀಟ್ ವೀಡಿಯೋ ಹಾಕಿದ್ದೀನಿ, ದಯವಿಟ್ಟು ವೀಕ್ಷಣೆ ಮಾಡಿ. ಧರ್ಮಸ್ಥಳದಿಂದ ಯಾವ ರೀತಿ ಬರಬೇಕು ಕಂಪ್ಲೀಟ್ ಸ್ಟೋರಿ ಹಾಕಿದ್ದೀನಿ. ಸ್ವಲ್ಪ ರೋಡ್ ಚೆನ್ನಾಗಿಲ್ಲ. ಓಹೋ ಹೋ ಹೋ ಹೋ, ಇದು ಯಾವುದು ಅರಣ್ಯ ಪ್ರದೇಶನೇ ಗುರು ಇದು. ಆಯ್ತು 100 ಅದು 81 ಆಗೋಯ್ತದಲ್ಲ. ಓಕೆ, ಥ್ಯಾಂಕ್ ಯು. ಆ ಮೇಯ್ನ್ ರೋಡ್ಗೆ ಅಲ್ಲಿ ಗಂಟ ರೀಚ್ ಆಗಿಬಿಡೋಣ ಅಂತ ಹೋಗ್ತಾಯಿದ್ದೀನಿ. ನೋಡೋಣ, ಎರ್ಮಾಯಿ ಜಲಪಾತದಿಂದ ನಾನು ರಿಟರ್ನ್ ಆಗ್ತಾಯಿದ್ದೀನಿ. ಮೇಯ್ನ್ ರೋಡ್ಗೆ ಟಚ್ ಆದರೆ ಸಾಕು. ಓದೋದೇ ಒಂದು ರೋಡು, ಬರೋದೇ ಒಂದು ರೋಡ್, ಹಂಗಾಗೋಗೋದೆ. ನಾನು ಹೋಗಿದ್ದೇ ಒಂದು ರೋಡು, ನನಗೆ ಗೊತ್ತಿತ್ತು ಅದು ರಾಂಗ್ ತೋರಿಸ್ತೈತೆ ಅಂತ. ನನಗೆ ಮೇಯ್ನ್ ರೋಡ್ ಸಿಕ್ಕಿದ್ರೆ ಸಾಕು. ಅಲ್ಲೊಂದು ಶಿವನ ಪ್ರತಿಮೆ ಇದೆ, ಅದು ಸಿಗಬೇಕು. ಆ ರೂಟೇ ಹತ್ರ ಇತ್ತು ಕಣ ಅಲ್ವ, ಇದು ದೂರ ಅಲ್ವಾ ಇದು? ನೋಡಿ ಮೇಯ್ನ್ ರೋಡ್ ಬಂತು, ಬಟ್ ಆ ರೂಟ್ ಹತ್ರ ಇತ್ತು, ಇದು ಸ್ವಲ್ಪ ದೂರನೇ ಅಂತ ಅಂದ್ಬಿಟ್ಟಿರ್ತೀನಿ. ಏನು ಹಾಕಿದ್ದಾರೆ? ಕಲ್ಲಂಡಿ ಕಡ್ತಿ, ಏನದು ಕುಮೆ ರಸ್ತೆ ಅಲ್ಲಪ್ಪ. ಇಲ್ಲಿ ಎರ್ಮಾಯಿ ವಾಟರ್ ಜಲಪಾತಕ್ಕೆ ಅಂದ್ಬಿಟ್ಟು ಒಂದು ಏನೋ ಬೋರ್ಡ್ ಹಾಕ್ಬಾರ್ದು ಇಲ್ಲಿ. ಅದೇ ನಾವೆಲ್ಲೋದದ್ದು ಇಲ್ಲ ಇಲ್ಲಲ್ಲ, ನಾವು ಬೇರೆ ಮಾರ್ಗ ಹೋದ್ವಿ. ಇಲ್ಲಿ ನೋಡಿ, ನಾನು ಎರ್ಮಾಯಿ ಜಲಪಾತಕ್ಕೆ ಎಲ್ಲಿಗೂ ನೋಡಿ, ಇದೆಲ್ಲೋ ಇಲ್ಲಿ ಹೋಗಿದೆ. ಒಂದು ನಿಮಿಷ, ನೋಡಿ ಇಲ್ಲಿ ಹೋಗ್ತೀನಿ, ಇಲ್ಲಿ ಹೋಗಿ ಅಲ್ಲಿ ಬಳಸ್ಕೊಂಬಂದಿದ್ದೀನಿ. ಇಲ್ಲೇ ಹೋಗಿದ್ದು ನಾನು,
ನೋಡಿ ಇಲ್ಲಿ ಹೋಗ್ತೀನಿ. ಇಲ್ಲೋಗಿ ಒಂದು ಸುತ್ತುವರೆದು ಬಂದೆ. ಗೂಗಲಮ್ಮ ದಾರಿ ತಪ್ಪಿಸಿದ.